ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಸತೀಶ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಐ ಹೋಪ್ ತಾವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಮ್ಮ ಇವತ್ತಿನ ರೆಸಿಪಿ ಬ್ರೇಕ್ಫಾಸ್ಟ್ ರೆಸಿಪಿ. ಪುಳಿಯೋಗರೆ ಗೊಜ್ಜನ್ನ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಅಯ್ಯಂಗಾರ್ ಪುಳಿಯೋಗರೆ ಪ್ಯಾಕೆಟ್ನ 5 ತೊಗೊಂಡಿದ್ದೀನಿ. ನಂತರ 20 ಗ್ರಾಮ್ ಆಗೋಷ್ಟು ಬಿಳಿ ಎಳ್ಳು, 1 ಬೌಲು ಕರ್ಬೇವಿನ ಸೊಪ್ಪು, 2 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಉದ್ದಿನಬೇಳೆ. ಇಲ್ಲಿ ನಾನು ಕಡಲೆ ಬೀಜ ಸ್ಕಿಪ್ ಮಾಡಿದ್ದೀನಿ, ಯಾಕಂದರೆ ಆಲ್ರೆಡಿ ಪ್ಯಾಕೆಟಲ್ಲಿ ಕಡಲೆ ಬೀಜ ಇರುತ್ತೆ. ಜಾಸ್ತಿ ಇದ್ದರೆ ಇಷ್ಟ ಆಗಲ್ಲ, ಹಾಗಾಗಿ ನಾನು ಇಲ್ಲಿ ಹಾಕ್ಕೊಂಡಿಲ್ಲ. ಕಡಲೆ ಬೀಜ ಇಷ್ಟಪಡೋರು ಆ್ಯಡ್ ಮಾಡ್ಕೋಬೋದು. 1 ಸ್ಪೂನ್ ಸಾಸಿವೆ, ಒಂದು 4 ಸ್ಪೂನ್ ಆಗೋಷ್ಟು ಬೆಲ್ಲ ತುರಿದಿಟ್ಕೊಂಡಿದ್ದೀನಿ. ಒಂದು ದಪ್ಪ ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ನೆನೆಯಾಕಿಟ್ಟಿದ್ದೀನಿ. ಒಂದು 5ರಿಂದ 6 ಬ್ಯಾಡಗಿ ಮೆಣಸಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ ಬಂದು ಎಳ್ಳನ್ನ ಸ್ಕಿಪ್ ಮಾಡಬೇಡಿ. ಸ್ಟವ್ ಮೇಲೆ ಕಡಾಯಿ ಇಟ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಸಾಸಿವೆ ಹಾಕಿ ಎಳ್ಳು ಹಾಕಾದ್ಮೇಲೆ ತೆಗೆದಿಟ್ಕೊಂಡಿರೋ ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ನಂತರ ಚಿಕ್ಕ ಸ್ಪೂನು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು. ಲೈಟಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ಅಯ್ಯಂಗಾರ್ ಪುಳಿಯೋಗರೆ ಪ್ಯಾಕೆಟ್ನ ಕಟ್ ಮಾಡ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ 5 ಪ್ಯಾಕೆಟ್ ತೊಗೊಂಡಿದ್ದೆ. ನೀವು ಯಾವ ಪುಳಿಯೋಗರೆ ಪ್ಯಾಕೆಟ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ನನಗೆ ಪರ್ಸ್ನಲಿ ಅಯ್ಯಂಗಾರ್ ಪುಳಿಯೋಗರೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನಂತರ ನೆನೆಸಿಟ್ಟಿರೋ ಹುಣಸೆಹಣ್ಣು ರಸ ಹಾಕ್ಕೊಂಡು ಎಲ್ಲ ಒಂದು ಸರಿ ಮಿಕ್ಸ್ ಮಾಡಿ 15ರಿಂದ 20 ನಿಮಿಷ ಚೆನ್ನಾಗಿ ಆಯಿಲ್ ಕಂಟೆಂಟ್ ಬಿಡೋವರೆಗೆ ನಾನು ಬೇಯಿಸ್ಕೋತಾ ಇದ್ದೀನಿ. ಆಯಿಲ್ ಕಂಟೆಂಟ್ ಚೆನ್ನಾಗಿ ಬಿಟ್ಕೊಂಡಿದೆ. ನಾನಿವಾಗ ಬೆಲ್ಲ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ನೀವಿಲ್ಲಿ ಬೆಳ್ಳುಳ್ಳಿ ಸಹ ಒಗ್ಗರಣೆಗೆ ಹಾಕೋಬೋದು. ನಾನು ಟೆಂಪಲ್ ಸ್ಟೈಲ್ ಮಾಡೋದ್ರಿಂದ ಬೆಳ್ಳುಳ್ಳಿ ಯೂಸ್ ಮಾಡ್ತಾಯಿಲ್ಲ. ನಾನು ಹೇಳೋ ಮೆಥಡಲ್ಲಿ ಈ ಪುಳಿಯೋಗರೆ ಗೊಜ್ಜನ್ನ ನೀವು ಮಾಡಿ ಇಟ್ಕೊಂಡ್ರೆ ಏರ್ ಟೈಟ್ ಬಾಕ್ಸ್ಗೆ ಹಾಕ್ಕೊಂಡು 7ರಿಂದ 10 ದಿನದವರೆಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಅರ್ಜೆಂಟಿಗೆ ಬಿಸಿ ರೈಸ್ ಮಾಡ್ಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ಅಮೃತ ಥರ ಇರುತ್ತೆ. ಪದೇ ಪದೇ ಗೊಜ್ಜನ್ನ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಬೇಕಾದಾಗ ನಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಬಿಸಿ ಮಾಡ್ಕೊಂಡು ಉಳಿದಿರೋದನ್ನ ಹಾಗೆ ಫ್ರಿಜ್ಜಲ್ಲಿ ಎತ್ತಿಡ್ಕೋಬೋದು. ಈ ಥರ ಮಾಡಿಟ್ಕೊಂಡ್ರೆ ಪುಳಿಯೋಗರೆ ಗೊಜ್ಜು ಕೆಡೋದಿಲ್ಲ. ಫ್ರೆಂಡ್ಸ್, ಒಂದು ಸರಿ ಮನೆಯಲ್ಲಿ ನೀವು ಟ್ರೈ ಮಾಡಿ. ಐ ಹೋಪ್ ತಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.